ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 2023 ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅಪೋಸಿಷನ್ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ನಮ್ಮ ಸರ್ಕಾರ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು, ಜನಪರವಾದಂತಹ ಕೆಲಸಗಳನ್ನ ಮಾಡ್ತಾ ಇತ್ತು. FDI ಕೂಡ ಅತ್ಯಂತ ಅಧಿಕವಾದಂತಹ ಸಂಖ್ಯೆಯಲ್ಲಿ ನಾವು ಹಣವನ್ನ ಆಕರ್ಷಿಸಿದ್ವಿ. ಇದೆಲ್ಲವನ್ನು ಸಹಿಸಲಾರದೆ ಸುಳ್ಳು ಆರೋಪಗಳನ್ನ ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಪೇಪರ್ ನಲ್ಲಿ ಕೊಟ್ಟು ಜನರನ್ನ ದಾರಿ ತಪ್ಪಿಸಿ ಅವರ ಒಂದು ದೃಷ್ಟಿಕೋನವನ್ನೇ ಬದಲಾಗೋ ರೀತಿನಲ್ಲಿ ಮಾಡಿದ್ರಿಂದ ಮಾನನಷ್ಟ ಮೊಕದ್ದಮೆಯನ್ನ ನಾವು ಕೋರ್ಟ್ ನಲ್ಲಿ ಹೂಡಿದ್ವಿ. ಇವರು ಸುಳ್ಳು ಆರೋಪ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ IPC ಸೆಕ್ಷನ್ 500 ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂತಹ ಆರೋಪ ಇದನ್ನ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟು ಅದಕ್ಕೆ IPC 500 ಮೇಲೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ನಾವು ಕೇಳ್ಕೊಂಡಿದೀವಿ. ನೋಡಿ, ಅವರಿಗೆ ಹಿಯರಿಂಗ್ ಇತ್ತು, 2 ಹಿಯರಿಂಗ್ ಆಗಿತ್ತು. ಆ 2 ಹಿಯರಿಂಗ್ ಗಳಲ್ಲೂ ಅವರು ಬಂದಿರಲಿಲ್ಲ. 2 ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ನೆಪವನ್ನ ಒಡ್ಡಿ ನಾವು ಬರಲ್ಲ ಅನ್ನುವಂತ ಕಾರಣವನ್ನ ಕೊಟ್ಟಿದ್ರು. ಹಾಗಾಗಿ ಕೋರ್ಟ್ 2 ಅವಕಾಶಗಳನ್ನ ಕೊಟ್ಟು ಇದು ಅಂತಿಮ ಅವಕಾಶವನ್ನ ಕೊಟ್ಟಿದೆ. ಇದಕ್ಕೆ ನೀವು ಅಪಿಯರ್ ಆಗ್ಬೇಕು, ನಿಮ್ಮ ಏನು ಹೇಳಿಕೆ ಇದೆ ಅದನ್ನ ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದ್ರೆ ಹಾಗಾಗಿ ಅವರು ಬರಬೇಕಾಗಿದೆ ಕೋರ್ಟ್. ನೋಡಿ, ರಾಹುಲ್ ಗಾಂಧಿ ಅವರು ಕೂಡ ಇದ್ರಲ್ಲಿ ಬರಬೇಕು. ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಂತ ಏನು ಅಡ್ವರ್ಟೈಸ್ಮೆಂಟ್ ಇತ್ತೋ ಇದನ್ನ ಅವರು ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ ದೊಡ್ಡ ಅಪರಾಧವನ್ನು ಮಾಡಿದೆ ಅನ್ನುವಂತ ರೀತಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ತಮ್ಮ ಧ್ವನಿಯನ್ನು ಗೂಡಿಸಿದ್ರು. ಹಾಗಾಗಿ ಅವರು ಕೂಡ ಈ ಕೇಸ್ನಲ್ಲಿ ಅಪಿಯರ್ ಆಗ್ಬೇಕಾಗಿದೆ. 2023 ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅಪೋಸಿಷನ್ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ನಮ್ಮ ಸರ್ಕಾರ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು, ಜನಪರವಾದಂತಹ ಕೆಲಸಗಳನ್ನ ಮಾಡ್ತಾ ಇತ್ತು. FDI ಕೂಡ ಅತ್ಯಂತ ಅಧಿಕವಾದಂತಹ ಸಂಖ್ಯೆಯಲ್ಲಿ ನಾವು ಹಣವನ್ನ ಆಕರ್ಷಿಸಿದ್ವಿ. ಇದೆಲ್ಲವನ್ನು ಸಹಿಸಲಾರದೆ ಸುಳ್ಳು ಆರೋಪಗಳನ್ನ ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಪೇಪರ್ ನಲ್ಲಿ ಕೊಟ್ಟು ಜನರನ್ನ ದಾರಿ ತಪ್ಪಿಸಿ ಅವರ ಒಂದು ದೃಷ್ಟಿಕೋನವನ್ನೇ ಬದಲಾಗೋ ರೀತಿನಲ್ಲಿ ಮಾಡಿದ್ರಿಂದ ಮಾನನಷ್ಟ ಮೊಕದ್ದಮೆಯನ್ನ ನಾವು ಕೋರ್ಟ್ ನಲ್ಲಿ ಹೂಡಿದ್ವಿ. ಇವರು ಸುಳ್ಳು ಆರೋಪ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ IPC ಸೆಕ್ಷನ್ 500 ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂತಹ ಆರೋಪ ಇದನ್ನ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟು ಅದಕ್ಕೆ IPC 500 ಮೇಲೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ನಾವು ಕೇಳ್ಕೊಂಡಿದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಅವರಿಗೆ ಹಿಯರಿಂಗ್ ಇತ್ತು, 2 ಹಿಯರಿಂಗ್ ಆಗಿತ್ತು. ಆ 2 ಹಿಯರಿಂಗ್ ಗಳಲ್ಲೂ ಅವರು ಬಂದಿರಲಿಲ್ಲ. 2 ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ನೆಪವನ್ನ ಒಡ್ಡಿ ನಾವು ಬರಲ್ಲ ಅನ್ನುವಂತ ಕಾರಣವನ್ನ ಕೊಟ್ಟಿದ್ರು. ಹಾಗಾಗಿ ಕೋರ್ಟ್ 2 ಅವಕಾಶಗಳನ್ನ ಕೊಟ್ಟು ಇದು ಅಂತಿಮ ಅವಕಾಶವನ್ನ ಕೊಟ್ಟಿದೆ. ಇದಕ್ಕೆ ನೀವು ಅಪಿಯರ್ ಆಗ್ಬೇಕು, ನಿಮ್ಮ ಏನು ಹೇಳಿಕೆ ಇದೆ ಅದನ್ನ ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದ್ರೆ ಹಾಗಾಗಿ ಅವರು ಬರಬೇಕಾಗಿದೆ ಕೋರ್ಟ್. ನೋಡಿ, ರಾಹುಲ್ ಗಾಂಧಿ ಅವರು ಕೂಡ ಇದ್ರಲ್ಲಿ ಬರಬೇಕು. ಯಾಕೆಂದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಂತ ಏನು ಅಡ್ವರ್ಟೈಸ್ಮೆಂಟ್ ಇತ್ತೋ ಇದನ್ನ ಅವರು ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ ದೊಡ್ಡ ಅಪರಾಧವನ್ನು ಮಾಡಿದೆ ಅನ್ನುವಂತ ರೀತಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ತಮ್ಮ ಧ್ವನಿಯನ್ನು ಗೂಡಿಸಿದ್ರು. ಹಾಗಾಗಿ ಅವರು ಕೂಡ ಈ ಕೇಸ್ನಲ್ಲಿ ಅಪಿಯರ್ ಆಗ್ಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.